ಅಲ್ಲ ಅವಾಗ ಅಷ್ಟೇ ಅಹೆಡ್ ಆಫ್ ಟೈಮ್ ಅಲ್ಲ, ಅದು ತುಂಬಾ ಇದು ಆಗಿತ್ತು, ತುಂಬಾ ಕಾಂಟ್ರವರ್ಸಿ ಆಗಿತ್ತು. ತುಂಬಾ ನಾನೇನು ಆತರ ಮಾಡಿದೀನಿ, ನಾನು ಅದರ ಇರೋ ವಿಷಯನೇ ಹೇಳಿದೀನಲ್ಲ ಅಂತ. ಇವಾಗಾಗಿದ್ರೆ ಇನ್ನೂ ದೊಡ್ಡ ಕಾಂಟ್ರವರ್ಸಿ ಆಗಿರೋದಾ ಅಂತ ಈ ತರ ಟಾಪಿಕ್ ಏನೋ ಗೊತ್ತಿಲ್ಲ. ಯಾಕಂದ್ರೆ ನಾವ್ ಹಿಂದೆ ಹೋಗ್ತಿದೀವೋ ಮುಂದುವರಿತಿದೀವೋ ಗೊತ್ತಾಗ್ತಿಲ್ಲ, ಕನ್ಫ್ಯೂಸ್ ಆಗುತ್ತೆ. ಹೌದು. ಇನ್ನು ಪ್ರೇಮ ಅವ್ರನ್ನ ಈ ಕ್ಯಾರೆಕ್ಟರ್ಗೆ, ಅಂದ್ರೆ ಆ ಕ್ಯಾರೆಕ್ಟರೇ ಒಂದು ವೇಶ್ಯ ಪಾತ್ರ ಇರುತ್ತೆ, ಸೊ ಅವ್ರನ್ನ ಒಪ್ಸ್ಬೇಕಾದ್ರೆ ಅವ್ರು ರೆಡಿ ಇದ್ರೆ, ಯಾಕಂದ್ರೆ ಆಲ್ಮೋಸ್ಟ್ ಪೀಕ್ ಅಲ್ಲಿ ಇದ್ರು. ವೇಶ್ಯ ಪಾತ್ರ ಅಲ್ಲ ಅದು ಆಕ್ಚುಲಿ, ಅದು ಮತ್ತೆ ಕಾಂಟ್ರವರ್ಸಿ ಮಾಡೋದ್ರೆ ಆಕ್ಚುಲಿ. ಅದ್ರಲ್ಲಿ ಏನಂದ್ರೆ, ಒಂದು ನಾನು ಹುಡುಗಿನ ಮದುವೆ ಆಗ್ತೀನಿ ಅಂತ ಹೊರಡ್ತೀನಿ, ಆಲ್ರೆಡಿ ಒಂದು ಹುಡುಗಿನ ಮದುವೆ ಆಗಿರ್ತೀನಿ, ಇನ್ನೊಂದು ಹುಡುಗಿನ ಲವ್ ಅಲ್ಲಿ ಇರ್ತೀನಿ. ಇದು ಕ್ಯಾರೆಕ್ಟರ್. ಒಂದು ಹೆಂಡತಿ ಕ್ಯಾರೆಕ್ಟರ್ ಬೇಕಾಗಿದ್ದು. ಒಬ್ಬ ರಿಚ್, ಒಂದು ಮಲ್ಟಿ ಮಿಲಿಯನರ್ ತರ ಒಂದು ಹುಡುಗಿ, ಅದು ರವೀನಾ ಟಂಡನ್ ತರ ಒಂದು ಬಾಂಬೆ ಹೀರೋಯಿನ್ ಬೇಕು ಅಂತ. ಇನ್ನೊಂದು ಹೊಸ ಹುಡುಗಿ, ಕೀರ್ತಿ ರತಿ ಸತಿ ಅಂತ. ಸತಿ ಹೆಸರೇ ಸತಿ, ಅವಳು ಅಂದ್ರೆ ಹೆಂಡತಿ. ಸೊ ಅವಳ ಮೀಟಿಂಗ್ ಹೆಂಗಾಗದಕ್ಕೆ ಒಂದ್ ಸೀನ್ ಮಾಡಿದ್ದು ಅದಷ್ಟೇ.